ಹೆಲೋ ಫ್ರೆಂಡ್ಸ್, ಫಟಾಫಟ್ ಅಂತ ಬರೀ 10 ನಿಮಿಷದಲ್ಲಿ ಬಾಂಬೆ ಸಾಗು ಮಾಡೋದು ನೋಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಮಾಡ್ಬೋದೋ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಮಾಡೋ ವಿಧಾನ. ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು 2 ಅಥವಾ 3 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತೀನಿ. ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ. ಈಗ ಸಾಸಿವೆ ಸಿಡಿಬೇಕು, ಕಡಲೆಬೇಳೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಈ ಥರ ಫ್ರೈ ಆದ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಸಣ್ಣಕ್ಕೆ. ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆ 4 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಆ್ಯಸಿಡಿಟಿ ಇದೆ, ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ನೋಡಿ, ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಟೊಮೊಟೊ ಹೆಚ್ಚಿಗೆ ಹಾಕಬೇಡಿ, ಹುಳಿ ಬರುತ್ತೆ. ಚಿಕ್ಕದು ಒಂದು ಹಾಕ್ಕೊಂಡ್ರೆ ಸಾಕು. ಇದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ಒಂದು ಅಗಲವಾಗಿರುವಂಥ ಬೌಲ್ ತೊಗೊಂಡು 2 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಯಾವುದೇ ರೀತಿ ಉಂಡೆ ಕಟ್ಟಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನಾನು ಒಂದು 300 ml ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದು ಪೂರ್ತಿ ಹಾಕ್ಕೊಳ್ತೀನಿ, ಆದರೆ ಮೊದಲು ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಮಿಕ್ಕಿದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ 300 ml ಅಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ಹಸಿಟ್ಟು ರೆಡಿ ಆದರೆ ಸಾಕು, ಈ ಗ್ರೇವಿಗೆ ತುಂಬ ರುಚಿ ಕೊಡುತ್ತೆ. ಅಷ್ಟರಲ್ಲಿ ನಮಗೆ ಒಗ್ಗರಣೆ ಸಹ ಫ್ರೈ ಆಗೋಯ್ತು. ಇದರಲ್ಲಿ ಮಿಕ್ಸ್ ಮಾಡಿಟ್ಟಿರೋ ಅಂಥ ಕಡಲೆ ಹಸಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ತಳದಲ್ಲಿ ಕಡಲೆ ಹಸಿಟ್ಟು ಹಾಗೆ ಉಳ್ಕೊಂಡಿರುತ್ತೆ, ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಆ ಆಲೂಗಡ್ಡೆನ ಸ್ವಲ್ಪ ದಪ್ಪಕ್ಕೆ ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಹಾಕ್ತಿರಾನು ಬಾಂಬೆ ಸಾಗು ಮಾಡ್ಬೋದು, ಅದನ್ನು ಸಹ ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇವತ್ತು ಆಲೂಗಡ್ಡೆ ಹಾಕಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಲ್ಲ ಹೋಟೆಲ್ಗಳಲ್ಲೂ ನಿಮಗೆ ಸಿಗುತ್ತೆ ಈ ಸಾಗು ಅಂತೂ. ಬೇಗ ಮಾಡ್ಬೋದು, ರುಚಿಯಾಗಿರುತ್ತೆ. ಓಕೆ, ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಗಟ್ಟಿ ಆಗೋಯ್ತಲ್ವ. ಇಷ್ಟು ಗಟ್ಟಿ ಇದ್ದರೆ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗೋಗುತ್ತೆ. ಅದರಿಂದ ನಾವು ನೀರು ಇನ್ನೂ ಹಾಕಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇನ್ನೂ ಸ್ವಲ್ಪ ಬೇಯಬೇಕಲ್ವಾ, ಅದರಿಂದ ಗಟ್ಟಿ ಆಗೋಗುತ್ತೆ. ಇಷ್ಟು ನೀರು ನಮಗೆ ಬೇಕಾಗುತ್ತೆ. ಓಕೆ, ಈ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ನಾವು ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಆ ಕಡಲೆ ಹಸಿಟ್ಟು ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಕುದಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಗ್ರೇವಿನೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕಬೇಕು. ಅಂದರೆ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಅಂತೂ ಈ ಗ್ರೇವಿಗೆ ತುಂಬ ರುಚಿ ಕೊಡುತ್ತೆ. ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಚಪಾತಿ, ದೋಸೆ, ಇಡ್ಲಿ, ಪೂರಿ ಎಲ್ಲದ್ರ ಜೊತೆನೂ ನೀವು ಸರ್ವ್ ಮಾಡ್ಬೋದು. ಆದರೆ ಈ ಗ್ರೇವಿನ ಸ್ವಲ್ಪ ಬಿಸಿ ಇರೋವಾಗೇ ನಾವು ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ ನಂತರ ಬೇಗ ಗಟ್ಟಿಯಾಗೋಗುತ್ತೆ. ನಾನಿವತ್ತು ಸಾಫ್ಟಾಗಿರೋವಂಥ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಸಿಂಪಲಾಗಿ ಮಾಡ್ಬೋದೋ ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.